ನಿಮಿಷ ಸರ್, ಒಂದು ನಿಮಿಷ ಸರ್. ಈಗ ನಂದು ಒಂದು ಪ್ರಶ್ನೆ ಇದೆ. ಯಾಕಂದರೆ ವಿರೋಧ ಪಕ್ಷದವರೆಲ್ಲರೂ ಉತ್ತರ ಕನ್ನಡ ಚರ್ಚೆಗೆ ಭಾಗವಹಿಸಲ್ಲ, ನಾವು ಸಭಾತ್ಯಾಗ ಅಂತ ಪದ ಬಳಸಿಬಿಟ್ಟು ಹೋಗಿದ್ದಾರೆ. ಸಭಾತ್ಯಾಗ ಅಂದರೆ ಅವರು ಇದು ಉತ್ತರ ಕನ್ನಡ ಈ ಪ್ರದೇಶದ ಬಗ್ಗೆ, ಸಮಸ್ಯೆದ ಬಗ್ಗೆ ಚರ್ಚೆನೇ ಮಾಡಲ್ಲ ಅಂತ ವಾಕೌಟ್ ಮಾಡಿದಾರ. ಏನು ಅರ್ಥ ಆಗಿಲ್ಲ. ಯಾಕಂದ್ರೆ ಅವರು ಮಾತಾಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಇದರಲ್ಲಿ ಚರ್ಚೆನಲ್ಲಿ ಪಾಲ್ಗೊಳ್ಳೋದು ಯಾರು ಇಲ್ಲ ಅಂತ ತಿಳ್ಕೊಂಡು ಅವ್ರು ಯಾವುದೇ ಪಕ್ಷದ ಪರವಾಗಿ ಮಾತಾಡಕತ್ತಿಲ್ಲ ಅಧ್ಯಕ್ಷರೇ. ಮಂತ್ರಿಗಳು ಇಲ್ಲ ಅಂತ ತಿಳ್ಕೊಂಡು ಮಾತ್ರ ಅಷ್ಟೇ. ಈಗ ಸಭಾತ್ಯಾಗ ಮಾಡಿದವರ ಪರವಾಗಿ ಎಂತ ವಿಷಯ? ಸಭಾಧ್ಯಕ್ಷರೇ, ನಾವು ಪೀಠಕ್ಕೆ ಕೇಳಕತ್ತೀವಿ ಸರ್, ತಮಗ್ ಕೇಳಕತ್ತಿಲ್ಲ. ಬಿಜೆಪಿ ಇದ್ರೆ ಅಲ್ಲಿ ಸೇರ್ಕೊಂಡು ಮಾತಾಡ್ತೀನಿ. ಬಿಜೆಪಿ ಇಬ್ರು ಮಂತ್ರಿ ಇದ್ದಾರೆ ಅವರು ಇವ್ರು ಅಂತ ಹೇಳ್ತಾ ಇಲ್ಲ. ಈಗ ಹೊರಗಿರ್ತೀವಿ ಅನ್ನೋದು ಕೂತ್ಕೊಳ್ಳಿ. ಈಗ ಮಾನ್ಯ ಸಭಾತ್ಯಾಗ ಕೂತ್ಕೊಳ್ಳಿ ರವಿ. ಅಲ್ಲ ಬಾಬಾ, ಈಗ ಷಡಕ್ಷರಿ ಅವರೇ, ನಮ್ಮ ಜನರ ಸಮಸ್ಯೆ ಕೇಳಲಿಕ್ಕೆ ಶ್ರೀನಿವಾಸ್ ಈಗ ಬರೋದಿಲ್ಲ. ಪ್ರಿಯಾಂಕ ಅವರೇ, ರವಿ ಅಣ್ಣವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅವರೊಬ್ಬರಾದ್ರೂ ಉತ್ತರ ಕರ್ನಾಟಕ ಪರ ಇದ್ದಾರೆ. ರವಿ ಅವರೇ, ಈಗ ಯಾರು ಹೊರಗೆ ಹೋಗಿದ್ದಾರೆ ಅವರ ಬಗ್ಗೆ ತಡೆ ಕೆಲ್ಸ್ಕೊಳ್ಬೇಡಿ. ಇಲ್ಲಿ ಯಾರು ಇದ್ದಾರೆ ಅವರ ಬಗ್ಗೆ ಆಲೋಚನೆ ಮಾಡಿ. ಈಗ ಯಾರ್ಯಾರಿಗೆ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಮಾಡಿ ಇರುವಂತ ಆಸಕ್ತಿ ಯಾರಿಗಿದೆ ಅವರು ಇಲ್ಲಿ ಚರ್ಚೆ ಮಾಡ್ತಾರೆ. ಯಾರಿಗೆ ಆಸಕ್ತಿ ಇಲ್ಲ ಅವರು ಹೊರಗೆ ಹೋಗ್ತಾರೆ. ಸೊ ಇದ್ದವರ ಬಗ್ಗೆ ಮಾತಾಡಿ, ಇದ್ದವರಿಗೆ ಅವಕಾಶ. BR ಪಾಟೀಲ್ ಮಾತಾಡಿ. ಪ್ರಿಯಾಂಕ ಅವರು ವಾದ ಏನಂದ್ರೆ ಈ ಉತ್ತರ ಕರ್ನಾಟಕದ ಬಗ್ಗೆ